ನುಗ್ಗೆ ಸೊಪ್ಪು ಬಳಸ್ಕೊಂಡು ಒಂದು 3 ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ತಿದ್ದೀನಿ. ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಅಜ್ವೈನು, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡು ತೊಗೋಬೇಕು. ಇವಾಗ ಪರಾತ್ನಲ್ಲಿ ನಾನಿಲ್ಲಿ ಹಿಟ್ಟು ಹಾಕ್ಕೊತಿದ್ದೀನಿ. ಗೋಧಿ ಹಿಟ್ಟು ಸೋಸ್ಕೊಂಡು ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾವು ಮಾಡಿದಂತಹ ಪೇಸ್ಟ್ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ನಾರ್ಮಲಾಗಿ ಚಪಾತಿ ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 10-15 ನಿಮಿಷದಕ್ಕೆ ರೆಸ್ಟ್ ಬಿಡಬೇಕಾಗುತ್ತೆ. 10-15 ನಿಮಿಷ ಆದಮೇಲೆ ನಾನಿಲ್ಲಿ ನಿಮಗೆ ಮೊದಲಿಗೆ ಪರಾಠ ಅಥವಾ ಚಪಾತಿನ ಮಾಡಿ ತೋರಿಸ್ತಿದ್ದೀನಿ. ಮತ್ತು ಈ ರೆಸಿಪಿನೂ ನುಗ್ಗೆ ಸೊಪ್ಪಿನಲ್ಲಿ ಮಾಡಿದಂತಹ ರೆಸಿಪಿ ಅಂತ ನಿಮಗೆ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮಕ್ಕಳ ಟಿಫಿನ್ ಬಾಕ್ಸ್ ಕೂಡ ನೀವು ಇದನ್ನು ಮಾಡ್ಕೋಬೋದು. ಇದರಲ್ಲಿ ಪರೋಠ, ಚಪಾತಿ, ಈ ರೀತಿ ಲಚ್ಚ ಪರೋಠ ಅಥವಾ ಪೂರಿ ಎಲ್ಲನೂ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿ ನೋಡಿ ಒಂದ್ಸಲ, ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಓಕೆ, ಇವಾಗ ಲಚ್ಚ ಪರೋಟ ಕೂಡ ರೆಡಿಯಾಗಿದೆ. ಸೈಡ್ನಲ್ಲಿ ನಾನು ಇವಾಗ ಹಂಚು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದೇ ಹಿಟ್ಟಿನಲ್ಲಿ ಈ ರೀತಿ ಪೂರಿ ಕೂಡ ಮಾಡ್ಕೋಬೋದು. ಪೂರಿಗಾದರೆ ಸ್ವಲ್ಪ ದಪ್ಪ ಇರಲಿ. ಹಂಚಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದನ್ನು ಎರಡೂ ಕಡೆಗೆ ಕೆಂಪಾಗೋ ತನಕ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಪರೋಟ ರೆಡಿ ಆಗುತ್ತೆ. ಲಚ್ಚ ಪರೋಟ ಕೂಡ ರೆಡಿಯಾಗಿದೆ. ಅದೇ ರೀತಿ ನಾನಿಲ್ಲಿ ಪೂರಿ ಕೂಡ ಕರೆದು ತೊಗೊತಿದ್ದೀನಿ. ಈ ರೀತಿ ಪೂರಿಗೆ ಎಣ್ಣೆ ಜಾಸ್ತಿ ಬಿಸಿಯಾಗಿರಬೇಕು. ಮತ್ತು ಪೂರಿ ಮೇಲೆ ಈ ರೀತಿ ನೀವು ಎಣ್ಣೆನ ಹಾಕಿ ಬಲೂನ್ ಥರ ಉಬ್ಬಿ ಬರುತ್ತೆ. ಓಕೆ, ಹೆಲ್ದಿಯಾಗಿರುವಂತಹ 3 ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.